Hello students, let us discuss basic concepts of object oriented programming. Let me continue. Okay, we have covered objects, classes, inheritance. Okay, data abstraction, data encapsulation. Now we are moving to polymorphism. What is polymorphism? Polymorphism is the ability to take more than one form. Polymorphism. Polymorphism ಅಂದ್ರೆ ಏನು? It is an ability to take more than one form. ಒಂದಕ್ಕಿಂತ ಹೆಚ್ಚಿಗೆ ಫಾರ್ಮ್ ಅನ್ನ ತೋಣುವಂತ ಎಬಿಲಿಟಿಗೆ ನಾವೇನಂತ ಹೇಳ್ತೀವಿ? ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ನಲ್ಲಿ ಮಾತ್ರ ಸಾಧ್ಯ. ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್ ನಲ್ಲಿ ಪಾಲಿಮಾರ್ಫಿಸಮ್ ಬರೋದಿಲ್ಲ. ಓಕೆ, ನೀವು ಈಗ ಪಾಲಿಮಾರ್ಫಿಸಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಆಪರೇಟರ್ ಓವರ್ಲೋಡಿಂಗ್ ಅಂಡ್ ಫಂಕ್ಷನ್ ಓವರ್ಲೋಡಿಂಗ್. ವಾಟ್ ಆಪರೇಟರ್ overloading and function overloading. ಏನಿದು ಆಪರೇಟರ್ ಓವರ್ಲೋಡಿಂಗ್ ಫಂಕ್ಷನ್ ಓವರ್ಲೋಡಿಂಗ್ ಅಂದ್ರೆ? ಇಟ್ಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಸಿ, ಈಗ ನೀವು ಸಿ ಪ್ರೋಗ್ರಾಮಿಂಗ್ ಮುಗಿಸಿದ್ದೀರಾ, ಪ್ಲಸ್ ಅನ್ನೋ ಒಂದು ಆಪರೇಟರ್ ತಗೊಳ್ಳೋಣ. ಪ್ಲಸ್ ಆಪರೇಟರ್ ಎದಕ್ಕೆ ಯೂಸ್ ಮಾಡ್ತೀವಿ? ಸಿ ಪ್ರೋಗ್ರಾಮಿಂಗ್ ನಲ್ಲಿ ಟೂ ಆಪರೆಂಟ್ಸ್ ಗಳನ್ನ ಆಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. 4 + 5 ಅಂತ ಕೊಟ್ರೆ 9 ಅಂತ ಆನ್ಸರ್ ಬರುತ್ತೆ. ಓಕೆ, ಟೂ ಆಪರೆಂಟ್ಸ್ ಗಳನ್ನ ಆಡ್ ಮಾಡೋದಕ್ಕೆ ಪ್ಲಸ್ ಆಪರೇಟರ್ ಅನ್ನ ಯೂಸ್ ಮಾಡ್ತೀವಿ ಸಿ ಪ್ರೋಗ್ರಾಮಿಂಗ್ ನಲ್ಲಿ. ಮತ್ತೆ C++ ಅಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ಸಿ ಇಟ್ ಡಸ್ 2 ವರ್ಕ್. ಇದು ಎರಡು ಕೆಲಸ ಮಾಡುತ್ತೆ. ಇದು ಪ್ಲಸ್ ಅನ್ನೋ ಸಿಂಬಾಲ್. ದ ವರ್ಕ್ ಇಟ್ ಇಸ್ ಗೋಯಿಂಗ್ ಟು ಡನ್ ಈಸ್ ಡಿಪೆಂಡ್ಸ್ ಅಪಾನ್ ದ ಆಪರೆಂಟ್ಸ್ ವಿ ಆರ್ ಗೋಯಿಂಗ್ ಟು ಗಿವ್. ಅಂದ್ರೆ ಯಾವ ರೀತಿ ಮಾಡುತ್ತೆ ಅಂದ್ರೆ, ನಾವೇನಾದ್ರೂ ಆಪರೆಂಟ್ಸ್ ನಂಬರ್ ಕೊಟ್ರೆ ಇದೇನ್ ಮಾಡುತ್ತೆ? ಆಡ್ ಮಾಡಿ ಹೇಳುತ್ತೆ. 4 + 5 ಎಷ್ಟು ಅಂದ್ರೆ 9 ಅಂತ ಹೇಳುತ್ತೆ. ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೇಳದಂಗೆ ಹೇಳುತ್ತೆ. ಇಟ್ ಈಸ್ ಕರೆಕ್ಟ್. ಓಕೆ, ಇನ್ನೊಂದು ವರ್ಕ್ ಏನ್ ಮಾಡುತ್ತೆ ಇದು ಅಂದ್ರೆ, ಸ್ಟ್ರಿಂಗ್ಸ್ ಕೊಟ್ರೆ ಆಪರೆಂಟ್ಸ್ ಅದನ್ನು ಕನ್ಕ್ಯಾಟಿನೇಟ್ ಮಾಡಿ ಹೇಳುತ್ತೆ. ಅರ್ಥವಾಯ್ತಾ? ಈಗ ಎಕ್ಸಾಂಪಲ್ ಕೊಡ್ತೀನಿ. 2 ಸ್ಟ್ರಿಂಗ್ ತಗೊಳ್ಳೋಣ. E and G ಪ್ಲಸ್ LISH. ಈ ರೀತಿ 2 ಸ್ಟ್ರಿಂಗ್ಸ್ ಕೊಟ್ಟಾಗ ಆನ್ಸರ್ ಏನ್ ಬರುತ್ತೆ? ಅವೆರಡನ್ನು ಕನ್ಕ್ಯಾಟಿನೇಟ್ ಮಾಡಿ ಇಂಗ್ಲಿಷ್ ಅಂತ ಬರುತ್ತೆ. It is possible in object oriented programming, but it is not possible in procedure oriented programming like C programming. Okay, ability to take more than one form. ಇಲ್ಲಿ ಪ್ಲಸ್ ಅನ್ನೋದು ಮೋರ್ ದೆನ್ ಒನ್ ಫಾರ್ಮ್ ತಗೊಂತಾ ಇದೆ. ಒಂದ್ಸಲಿ ಏನ್ ಮಾಡುತ್ತೆ? ಆಡ್ ಮಾಡುತ್ತೆ. ಇನ್ನೊಂದ್ಸಲಿ ಏನ್ ಮಾಡ್ತಾ ಇದೆ? 2 ಸ್ಟ್ರಿಂಗ್ ಅನ್ನ ಕನ್ಕ್ಯಾಟಿನೇಟ್ ಮಾಡ್ತಾ ಇದೆ. ಅದಕ್ಕೆ ಇದನ್ನ ಏನಂತ ಹೇಳ್ತೀವಿ? ಆಪರೇಟರ್ ಓವರ್ಲೋಡಿಂಗ್. ಇದೇ ರೀತಿ ಸುಮಾರು ಎಕ್ಸಾಂಪಲ್ಸ್ ಗಳನ್ನ ನೀವು ಪ್ರೋಗ್ರಾಮಿಂಗ್ ಅಲ್ಲಿ ನೋಡ್ತೀರಾ. ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್. ಇಟ್ ಇಸ್ ಜಸ್ಟ್ ಒನ್ ಸಿಂಪಲ್ ಎಕ್ಸಾಂಪಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಪರೇಟರ್ ಓವರ್ಲೋಡಿಂಗ್ ಇನ್ ಪಾಲಿಮಾರ್ಫಿಸಮ್. ಓಕೆ ಓಕೆ, ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರೋಣ. ಫಂಕ್ಷನ್ ಓವರ್ಲೋಡಿಂಗ್. ವಾಟ್ ಈಸ್ ಫಂಕ್ಷನ್ ಓವರ್ಲೋಡಿಂಗ್? ಫಂಕ್ಷನ್ ಓವರ್ಲೋಡಿಂಗ್ ಅಂದ್ರೆ ಏನರ್ಥ? ಈಗ ನೋಡಿ, ಸಿ ಫಂಕ್ಷನ್ಸ್ ಅಂದ್ರೆ ನಿಮಗೇನು ಗೊತ್ತಿದೆ? ಸಿ ಪ್ರೋಗ್ರಾಮಿಂಗ್ ನಲ್ಲಿ ಒಂದು ನೇಮ್, ಯಾವುದೋ ಒಂದು ಫಂಕ್ಷನ್ ಡ್ರಾ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಓಕೆ, ಎಕ್ಸಾಂಪಲ್ ಡ್ರಾ.
ಡ್ರಾ ಅನ್ನೋ ಒಂದು ಫಂಕ್ಷನ್ ಇದೆ. ಅದಕ್ಕೆ ಡ್ರಾ ಫಂಕ್ಷನ್ಗೆ ಎಷ್ಟು ಪ್ಯಾರಾಮೀಟರ್ಸ್ ಇದೆ? 2 ಪ್ಯಾರಾಮೀಟರ್ಸ್ಗಳಿದಾವೆ, ಒಂದು ಲೆಂತ್, ಇನ್ನೊಂದು ಹೈಟ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಡೆಫಿನೇಷನ್ ಕೂಡ ಬರ್ದಿರ್ತೀವಿ ನಾವು. ಈ ಡ್ರಾ ಫಂಕ್ಷನ್ ಕಾಲ್ ಆದಾಗ ಆ ಕೋಡ್ ಏನಾಗುತ್ತೆ? ಎಕ್ಸಿಕ್ಯೂಟ್ ಆಗುತ್ತೆ. ಇದು ನೀವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನೋಡಿದೀರಾ. ಆದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ನಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ, ಇದೇ ಡ್ರಾ ಫಂಕ್ಷನ್ ವಿತ್ ಡಿಫ್ರೆಂಟ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಅನ್ನ ಡಿಫೈನ್ ಮಾಡ್ಬೋದು. ಒಂದು ಡ್ರಾ ಲೆಂತ್ ಹೈಟ್ ಅಂತ ಡಿಫೈನ್ ಮಾಡ್ತೀರಾ. ಓಕೆ, ಇನ್ನೊಂದು ಡ್ರಾ ಲೆಂತ್ HEIGHT height width. ಇಲ್ಲಿ ನೋಡಿ ಏನೇನಿದೆ ಫಂಕ್ಷನ್ ಆರ್ಗ್ಯುಮೆಂಟ್ಸ್. ಲೆಂತ್ ಇದೆ, ಹೈಟ್ ಇದೆ, ವಿಡ್ತ್ ಇದೆ. ಈ ಫಂಕ್ಷನ್ ಹೆಸರು ಡ್ರಾನೆ, ಈ ಫಂಕ್ಷನ್ ಹೆಸರು ಡ್ರಾನೆ. ಆದ್ರೆ ಇಲ್ಲಿ 2 ಪ್ಯಾರಾಮೀಟರ್ಸ್ ಇದೆ, ಇಲ್ಲೆಷ್ಟಿದೆ? 3 ಪ್ಯಾರಾಮೀಟರ್ಸ್ ಇದೆ. ಹಾಗಾದ್ರೆ ಪ್ರೋಗ್ರಾಮ್ ನಲ್ಲಿ ಡ್ರಾ ಅನ್ನೋ ಫಂಕ್ಷನ್ ಕಾಲ್ ಬಂದಾಗ ಇವೆರಡರಲ್ಲಿ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು? ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು? ನಾವೇನಾದ್ರೂ ಆ ಕಾಲ್ ನಲ್ಲಿ 2 ಪ್ಯಾರಾಮೀಟರ್ ಬರ್ದಿದ್ರೆ ಫಸ್ಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಫಂಕ್ಷನ್ ಕಾಲ್ ಅಲ್ಲಿ 3 ಪ್ಯಾರಾಮೀಟರ್ ಬರ್ದಿದ್ರೆ ಸೆಕೆಂಡ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇಲ್ಲಿ ಎಬಿಲಿಟಿ ಟು ಟೇಕ್ ಡಿಫರೆಂಟ್ ಫಾರ್ಮ್ಸ್ ಏನಂತ ಹೇಳ್ತೀವಿ? ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಇಲ್ಲಿ ಡಿಫರೆಂಟ್ ಫಾರ್ಮ್ಸ್ ತಗೊಂತ ಇದೆ ಫಂಕ್ಷನ್ ಡ್ರಾ ಏನಿದೆ ಅಲ್ಲ, ಡಿಫರೆಂಟ್ ಫಾರ್ಮ್ ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್. ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ಇಟ್ ಕಾಲ್ಸ್ ಡಿಫರೆಂಟ್ ಫಂಕ್ಷನ್ ಕೋಡ್. ಓಕೆ, ಇದನ್ನ ನಾವೇನಂತ ಹೇಳ್ತೀವಿ? ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಇನ್ನೊಂದು ಇದರಲ್ಲಿ ಹೇಳಬೇಕು ಅಂದ್ರೆ ಡೈನಾಮಿಕ್ ಬೈಂಡಿಂಗ್ ಅಂತ ಬರುತ್ತೆ, ಮತ್ತೆ ಲೇಟ್ ಬೈಂಡಿಂಗ್ ಅಂತ ಬರುತ್ತೆ. ಏನು ಡೈನಾಮಿಕ್ ಬೈಂಡಿಂಗು, ಲೇಟ್ ಬೈಂಡಿಂಗು ಅಂದ್ರೆ, ಈಗ ಡ್ರಾ ಫಂಕ್ಷನ್ ಕಾಲ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇದರಲ್ಲಿ 2 ಪ್ಯಾರಾಮೀಟರ್ ಇದೆ, ಇಲ್ಲಿ 3 ಪ್ಯಾರಾಮೀಟರ್ ಇದೆ. ಹಾಗಾದ್ರೆ ಯಾವ ಫಂಕ್ಷನ್ಗೆ ಸಂಬಂಧಪಟ್ಟ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು ಇಲ್ಲಿ? ಅದು ಯಾವಾಗ ಗೊತ್ತಾಗುತ್ತೆ? ಇಟ್ ವಿಲ್ ಬಿ ನೌನ್ ಎಟ್ ದ ರನ್ ಟೈಮ್. ರನ್ ಟೈಮ್ ನಲ್ಲಿ ಡಿಸೈಡ್ ಮಾಡುತ್ತದು ಈ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕು, ಈ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಎಲ್ಲಿ ಡಿಸೈಡ್ ಮಾಡುತ್ತೆ? ರನ್ ಟೈಮ್ ಅಲ್ಲಿ ಡಿಸೈಡ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಏನಂತ ಹೇಳ್ತೀವಿ? ಲೇಟ್ ಬೈಂಡಿಂಗ್ ಅಥವಾ ಡೈನಾಮಿಕ್ ಬೈಂಡಿಂಗ್ ಅಂತಾನು ಹೇಳ್ತೀವಿ. ಓಕೆ, ಲೇಟ್ ಬೈಂಡಿಂಗ್ ಆರ್ ಡೈನಾಮಿಕ್ ಬೈಂಡಿಂಗ್ ಅಂತಾನು ಹೇಳ್ತೀವಿ. ಓಕೆ, ಈಗ ನೀವೇನೇನು ತಿಳ್ಕೊಂಡ್ರಿ? ಪಾಲಿಮಾರ್ಫಿಸಮ್ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಅದರಲ್ಲಿ ಆಪರೇಟರ್ ಓವರ್ಲೋಡಿಂಗ್ ಅಂತ ಬರುತ್ತೆ, ಫಂಕ್ಷನ್ ಓವರ್ಲೋಡಿಂಗ್ ಅಂತ ಬರುತ್ತೆ. ಇವೆರಡು ಗುಡ್ ಎಕ್ಸಾಂಪಲ್ ಫಾರ್ ಪಾಲಿಮಾರ್ಫಿಸಮ್. ಓಕೆ, ಮತ್ತೇನು ತಿಳ್ಕೊಂಡ್ರಿ? ಲೇಟ್ ಬೈಂಡಿಂಗ್ ಮತ್ತೆ ಡೈನಾಮಿಕ್ ಬೈಂಡಿಂಗ್ ಅಂತ ಬರುತ್ತೆ. ಯಾವ ಫಂಕ್ಷನ್ಗೆ ಯಾವ ಕೋಡ್ ಎಕ್ಸಿಕ್ಯೂಟ್ ಮಾಡ್ಬೇಕನ್ನೋದು ಎಲ್ಲಿ ಗೊತ್ತಾಗುತ್ತೆ? ಎಲ್ಲಿ ಡಿಸೈಡ್ ಆಗುತ್ತೆ? ಎಟ್ ದ ಟೈಮ್ ಆಫ್ ರನ್ ಟೈಮ್. ಓಕೆ, ರನ್ ಟೈಮ್ ನಲ್ಲಿ ಡಿಸೈಡ್ ಆಗುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ನಾವು? ಡೈನಾಮಿಕ್ ಬೈಂಡಿಂಗ್ ಅಂತ ಕರಿತೀವಿ ಅಥವಾ ಲೇಟ್ ಬೈಂಡಿಂಗ್ ಅಂತಾನು ಕರಿತೀವಿ. ಓಕೆ ಓಕೆ, ಸಿ ನಾನು ಸಮ್ ಪಾಯಿಂಟ್ಸ್ ಹೇಳ್ತೀನಿ ಪಾಲಿಮಾರ್ಫಿಸಮ್ ಬಗ್ಗೆ. ಏನು ಹೇಳಿದ್ನಲ್ಲ ಅದೇ ಪಾಯಿಂಟ್ಸ್ ಡೀಟೇಲ್ ಆಗಿ ಹೇಳ್ತೀನಿ. ಲಿಸನ್ ಇಟ್ ಕೇರ್ಫುಲಿ. Polymorphism is another important OOP concept. Polymorphism, a Greek term. Adenu Greek term. It means the ability to take more than one form. Polymorphism andre enu? The ability to take more than one form. An operation may exhibit different behaviors in different instances. ಒಂದು ಆಪರೇಷನ್
ಡಿಫ್ರೆಂಟ್ ಬಿಹೇವಿಯರ್ಸ್ ಡಿಫ್ರೆಂಟ್ ಇನ್ಸ್ಟೆನ್ಸಸ್ ಅಲ್ಲಿ ತೋರಿಸ್ಬೋದು. ಹೇಳಿದ್ನಲ್ಲ, ಪ್ಲಸ್ ಆಪರೇಷನ್ ಒಂದ್ ಕಡೆ ಏನ್ ಮಾಡ್ತು, ಆಡ್ ಮಾಡ್ತು, ಇನ್ನೊಂದ್ ಕಡೆ ಏನ್ ಮಾಡ್ತು, ಸ್ಟ್ರಿಂಗ್ಸ್ ಕೊಟ್ಟಾಗ ಅದನ್ನ ಕನ್ಕ್ಯಾಟಿನೇಟ್ ಮಾಡ್ತು. ಓಕೆ, ದ ಬಿಹೇವಿಯರ್ ಡಿಪೆಂಡ್ಸ್ ಅಪಾನ್ ದ ಟೈಪ್ಸ್ ಆಫ್ ಡಾಟಾ ಯೂಸ್ಡ್ ಇನ್ ದ ಆಪರೇಷನ್. ಹೌದೋ ಇಲ್ಲೋ? ಆ ಬಿಹೇವಿಯರ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಯಾವ ಆಪರೆಂಟ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಪರೆಂಟ್ಸ್ ಏನಾದ್ರೂ ಡಿಜಿಟ್ಸ್ ಆಗಿದ್ರೆ ಅದೇನ್ ಮಾಡುತ್ತೆ, ಆಡ್ ಮಾಡುತ್ತೆ. ಆಪರೇಟ್ ಏನಾದ್ರೂ ಸ್ಟ್ರಿಂಗ್ಸ್ ಆಗಿದ್ರೆ ಅದೇನ್ ಮಾಡುತ್ತೆ, ಕನ್ಕ್ಯಾಟಿನೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದ ಆಪರೇಷನ್ ಅಡಿಷನ್. ಫಾರ್ 2 numbers ದ ಆಪರೇಷನ್ ವಿಲ್ ಜನರೇಟ್ ಎ ಸಮ್. ಹೌದು, 2 ನಂಬರ್ಸ್ ಕೊಟ್ರೆ ಆಪರೇಷನ್ ವಿಲ್ ಜನರೇಟ್ ಎ ಸಮ್. ಇಫ್ ದ ಆಪರೆಂಟ್ಸ್ ಆರ್ ಸ್ಟ್ರಿಂಗ್, ಆಪರೆಂಟ್ಸ್ ಏನಾಗಿರ್ತವೆ, ಸ್ಟ್ರಿಂಗ್ ಆಗಿರ್ತವೆ, ದೆನ್ ದ ಆಪರೇಷನ್ ವುಡ್ ಪ್ರೊಡ್ಯೂಸ್ ಎ ಥರ್ಡ್ ಸ್ಟ್ರಿಂಗ್. ಅವಾಗ ಆಪರೇಷನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಥರ್ಡ್ ಸ್ಟ್ರಿಂಗ್ ಪ್ರೊಡ್ಯೂಸ್ ಮಾಡುತ್ತೆ. ಎದ್ರಿಂದ, ಕನ್ಕ್ಯಾಟಿನೇಷನ್ ಇಂದ. ಓಕೆ ಓಕೆ, ಫೈನ್. ನೆಕ್ಸ್ಟ್, the process of making an operator to exhibit different behaviors in different instances is known as operator overloading. ಅದನ್ನ ಏನಂತ ಹೇಳ್ತೀವಿ ನಾವು, ಆಪರೇಟರ್ ಓವರ್ಲೋಡಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಲೆಟ್ ಕಮ್ ಟು ದ ಪಾಯಿಂಟ್, ಡೈನಾಮಿಕ್ ಬೈಂಡಿಂಗ್. ಡೈನಾಮಿಕ್ ಬೈಂಡಿಂಗ್ ಅಂದ್ರೆ ಏನು ಅಂತ ಬರೋಣ. ಡೈನಾಮಿಕ್ ಬೈಂಡಿಂಗ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ಲೇಟ್ ಬೈಂಡಿಂಗ್. ಇದನ್ನ ಲೇಟ್ ಬೈಂಡಿಂಗ್ ಅಂತಾನು ಕರಿತೀವಿ. ಸೊ ಏನು ಇದು ಅಂದ್ರೆ, ದ ಕೋಡ್ ಅಸೋಸಿಯೇಟೆಡ್ ವಿತ್ ದ ಫಂಕ್ಷನ್ ಕಾಲ್ ವಿಲ್ ಬಿ ನೌನ್ ಅಟ್ ರನ್ ಟೈಮ್, ವಿಲ್ ಬಿ ಡಿಸೈಡೆಡ್ ಎಟ್ ದ ರನ್ ಟೈಮ್. ಹೇಳ್ದೆ ಅವಾಗ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಡ್ರಾ ಅನ್ನೋ ಫಂಕ್ಷನ್ಗೆ ಎಷ್ಟು ಪ್ಯಾರಾಮೀಟರ್ಸ್ ಇದ್ವು, 2, ಹೈಟ್ 1, ಲೆಂತ್ 1. ಓಕೆ, ಇನ್ನೊಂದು ಫಂಕ್ಷನ್ ಡೆಫಿನೇಷನ್ ಕೂಡ ನಾವು ಅಲ್ಲಿ ನೋಡಿದ್ವಿ, ಯಾವುದು, ಡ್ರಾದೆ. ಅದರಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಇದ್ವು, 3 ಪ್ಯಾರಾಮೀಟರ್ಸ್ ಇದ್ವು. ಹೈಟ್ ಇತ್ತು, ಲೆಂತ್ ಇತ್ತು, ವಿಡ್ತ್ ಕೂಡ ಇತ್ತು. ಓಕೆ, ಪ್ರೋಗ್ರಾಮ್ ನಲ್ಲಿ ಫಂಕ್ಷನ್ ಕಾಲ್ ಬಂದಾಗ ಯಾವ ಫಂಕ್ಷನ್ ಡೆಫಿನೇಷನ್ ಹೋಗಬೇಕು ಕಂಟ್ರೋಲು, ಅವಾಗ ಪ್ಯಾರಾಮೀಟರ್ಸ್ ಚೆಕ್ ಮಾಡುತ್ತೆ ಅದು. ನಾವೇನಾದ್ರೂ 2 ಪ್ಯಾರಾಮೀಟರ್ಸ್ ಸೆಂಡ್ ಮಾಡಿದ್ರೆ ಅದು 2 ಪ್ಯಾರಾಮೀಟರ್ಸ್ ಇರೋ ಕೋಡನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ನಾವೇನಾದ್ರೂ 3 ಪ್ಯಾರಾಮೀಟರ್ಸ್ ಸೆಂಡ್ ಮಾಡಿದ್ರೆ ಅದು 3 ಪ್ಯಾರಾಮೀಟರ್ಸ್ ಇರೋ ಕೋಡನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇದು ಎಲ್ಲಿ ಡಿಸೈಡ್ ಆಗುತ್ತೆ, ಇದು ರನ್ ಟೈಮ್ ನಲ್ಲಿ ಡಿಸೈಡ್ ಆಗುತ್ತೆ. ಎಲ್ಲಿ ಡಿಸೈಡ್ ಆಗುತ್ತೆ, ರನ್ ಟೈಮ್ ನಲ್ಲಿ ಡಿಸೈಡ್ ಆಗುತ್ತೆ. ಓಕೆ, ಇದನ್ನ ಏನಂತ ಹೇಳ್ತೀವಿ ನಾವು, ಡೈನಾಮಿಕ್ ಬೈಂಡಿಂಗ್, ಲೇಟ್ ಬೈಂಡಿಂಗ್ ಅಂತ ಹೇಳ್ತೀವಿ. ಓಕೆ, ಸಿ ಸಮ್ ಪಾಯಿಂಟ್ಸ್ ಅನ್ನ ನೋಡೋಣ. Binding refers to the linking of procedure call. Binding refers to the linking of procedure call to the code to be executed in response to the call. Dynamic binding, also known as late binding, means that the code associated with a given procedure call, the code associated with a given procedure call is not known until the time of call at runtime. Runtime ವರ್ಗೂ ಅದು ಡಿಸೈಡ್ ಆಗಿರೋದಿಲ್ಲ, ಯಾವ ಪ್ರೊಸೀಜರ್, ಯಾವ ಫಂಕ್ಷನ್ಗೆ ಯಾವ ಕೋಡನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಅದು ಎಲ್ಲಿ ಯಾವಾಗ ಡಿಸೈಡ್ ಆಗತ್ತೆ, ರನ್ ಟೈಮ್ ಅಲ್ಲಿ ಡಿಸೈಡ್ ಆಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಡೈನಾಮಿಕ್ ಬೈಂಡಿಂಗ್ ಅಂತ ಹೇಳ್ತೀವಿ, ಲೇಟ್ ಬೈಂಡಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಪಾಲಿಮಾರ್ಫಿಸಮ್ ಅಂಡ್ ಇನ್ಹೆರಿಟೆನ್ಸ್. ಪಾಲಿಮಾರ್ಫಿಸಮ್ ಮತ್ತೆ ಇನ್ಹೆರಿಟೆನ್ಸ್ ನಲ್ಲಿ ನಾವು ಡೈನಾಮಿಕ್ ಬೈಂಡಿಂಗ್ ಅನ್ನ ನೋಡಬಹುದು. ಕನ್ಸಿಡರ್ ದ ಪ್ರೊಸೀಜರ್ ಡ್ರಾ. ಇದು ಬೇಡ, ಆಯ್ತಾ ಇಷ್ಟು? ಓಕೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರೋಣ.
ಮೆಸೇಜ್ ಪಾಸಿಂಗ್. ನೋಡಿ ಸ್ಟೂಡೆಂಟ್ಸ್, ಮೆಸೇಜ್ ಪಾಸಿಂಗ್ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ ಪ್ರೋಗ್ರಾಮ್ ನಲ್ಲಿ ಸುಮಾರು ಆಬ್ಜೆಕ್ಟ್ಸ್ಗಳು ಬರ್ತವೆ, ಸುಮಾರು ಕ್ಲಾಸಸ್ಗಳು ಬರ್ತವೆ. ಆ ಆಬ್ಜೆಕ್ಟ್ಸ್ಗಳು ಹೇಗೆ ಕಮ್ಯುನಿಕೇಟ್ ಮಾಡಬೇಕು? ಥ್ರೂ sending messages to each other. They communicate through sending messages to each other. That is what we call message passing. ಈಗ in OOP, processing is done by sending messages to objects. Processing ಹೇಗೆ ನಡೆಯುತ್ತೆ? By sending messages to objects. A message from an object is request for execution of a procedure. ಒಂದು ಆಬ್ಜೆಕ್ಟಿಗೆ ಒಂದು ಮೆಸೇಜ್ ಅಂದ್ರೆ ಅರ್ಥ ಏನು? ಎಕ್ಸಿಕ್ಯೂಷನ್ ಆಫ್ ಎ ಪ್ರೊಸೀಜರ್, ಎಕ್ಸಿಕ್ಯೂಷನ್ ಆಫ್ ಎ ಫಂಕ್ಷನ್ ಕೋಡ್. ಓಕೆ, ಅದನ್ನ ಏನಂತ ಹೇಳ್ತೀವಿ? ಮೆಸೇಜ್ ಅಂತ ಹೇಳ್ತೀವಿ. ಆ ರಿಕ್ವೆಸ್ಟ್ ಅನ್ನ ಏನಂತ ಹೇಳ್ತೀವಿ? ಮೆಸೇಜ್ ಅಂತ ಹೇಳ್ತೀವಿ. ರಿಕ್ವೆಸ್ಟ್ ವಿಲ್ ಇನ್ವಾಲ್ವ್, ರಿಕ್ವೆಸ್ಟ್ ನಲ್ಲಿ ಏನೇನಿರುತ್ತೆ? ಎ ಪ್ರೊಸೀಜರ್ ಇನ್ ದ ರಿಸೀವಿಂಗ್ ಆಬ್ಜೆಕ್ಟ್ ದಟ್ ಜನರೇಟ್ಸ್ ಡಿಸೈರ್ಡ್ ರಿಸಲ್ಟ್ಸ್. ಆ ರಿಕ್ವೆಸ್ಟ್ ನಲ್ಲಿ ಆ ಫಂಕ್ಷನ್ ನೇಮ್ ಇರುತ್ತೆ. ನಾವು ಯಾವ ಫಂಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೋಗ್ತಾ ಇರ್ತೀವೋ ಆ ಫಂಕ್ಷನ್ ನೇಮ್ ಎಲ್ಲಿರುತ್ತೆ? ನಾವು ಆ ಆಬ್ಜೆಕ್ಟಿಗೆ ರಿಕ್ವೆಸ್ಟ್ ಕಳಿಸ್ತೀವಲ್ಲ, ಆ ರಿಕ್ವೆಸ್ಟ್ ನಲ್ಲಿ ಆ ಫಂಕ್ಷನ್ ನೇಮು ಇರುತ್ತೆ. ಓಕೆ, ಮೆಸೇಜ್ ಪಾಸಿಂಗ್ ಇನ್ವಾಲ್ವ್ಸ್ ಸ್ಪೆಸಿಫೈಯಿಂಗ್ ದ ನೇಮ್ ಆಫ್ ದ ಆಬ್ಜೆಕ್ಟ್. ಏನೇನಿರುತ್ತೆ ಇದರಲ್ಲಿ? ಆ ಮೆಸೇಜ್ ನಲ್ಲಿ ಏನೇನಿರುತ್ತಪ್ಪ? ಆಬ್ಜೆಕ್ಟ್ ನೇಮ್ ಇರುತ್ತೆ, ದ ನೇಮ್ ಆಫ್ ದ ಫಂಕ್ಷನ್, ಫಂಕ್ಷನ್ ನೇಮ್ ಇರುತ್ತೆ, ದ ಇನ್ಫಾರ್ಮೇಶನ್ ಟು ಬಿ ಸೆಂಟ್. ಇನ್ಫಾರ್ಮೇಶನ್ ಟು ಬಿ ಸೆಂಟ್. ಇನ್ಫಾರ್ಮೇಶನ್ ಅಂದ್ರೆ ಏನು? ಪ್ಯಾರಾಮೀಟರ್ಸ್. ನಾವೇನು ಕಳಿಸ್ತೀವಲ್ಲ ಅದೇ ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ಕೂಡ ಇರುತ್ತೆ ಮೆಸೇಜ್ ನಲ್ಲಿ. ಒಂದು ಎಕ್ಸಾಂಪಲ್ ನೋಡೋಣ. ಸಿ, ಎಂಪ್ಲಾಯಿ ಡಾಟ್ ಸ್ಯಾಲರಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಿಮ್ಗೆ ಸೆಲೆಕ್ಟ್ ಕಾಣಲ್ಲ ಅನ್ಸುತ್ತೆ. See here, employee dot salary. Name. ನೋಡಿ, ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಏನೇನಿದೆ? ಎಂಪ್ಲಾಯಿ ಆಬ್ಜೆಕ್ಟ್ ನೇಮ್, ಇದು ಇದೇನಿದು ಆಬ್ಜೆಕ್ಟ್ ನೇಮು. ಸ್ಯಾಲರಿ ಇದು ಫಂಕ್ಷನ್ ನೇಮು. ಎಂಪ್ಲಾಯಿ ಆಬ್ಜೆಕ್ಟಿನ ಸ್ಯಾಲರಿ ಫಂಕ್ಷನ್ ಅನ್ನು ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ಕಾಲ್ ಮಾಡ್ತಾ ಇದೀವಿ. ಸ್ಯಾಲರಿ ಅನ್ನೋದೇನು? ಮೆಸೇಜ್ ನೇಮು. ಓಕೆ, ಇದು ಆಬ್ಜೆಕ್ಟ್ ನೇಮು, ಇದು ಮೆಸೇಜ್ ನೇಮು. ಇಲ್ಲಿ ನೇಮ್ ಅಂತ ಬರ್ತಿದೀವಲ್ಲ, ಇದೇನು? ದಟ್ ಈಸ್ ಇನ್ಫಾರ್ಮೇಶನ್, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಸೆಂಡ್. ಯಾವ ಎಂಪ್ಲಾಯಿದು ನಿಮಗೆ ಸ್ಯಾಲರಿ ಡೀಟೇಲ್ ಬೇಕು ಅದನ್ನ ಎಲ್ಲಿ ಕಳಿಸ್ಬೇಕು? ಪ್ಯಾರಾಮೀಟರ್ಸ್ ನಲ್ಲಿ ಕಳಿಸ್ಬೇಕು, ಹೌದಾ? ದಟ್ ಪ್ಯಾರಾಮೀಟರ್ ರೆಪ್ರೆಸೆಂಟಿಂಗ್ ದ ಇನ್ಫಾರ್ಮೇಶನ್. ಸಿ, ಇಲ್ಲಿ ನಾವು ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಈಸ್ ಆಬ್ಜೆಕ್ಟ್. ದಿಸ್ ಈಸ್ ವಾಟ್? ಆಬ್ಜೆಕ್ಟ್. ಎಂಪ್ಲಾಯಿ ಅನ್ನೋದೇನು? ಆಬ್ಜೆಕ್ಟ್. ಅಂಡ್ ದಿಸ್ ಈಸ್ ಮೆಸೇಜ್. ಇದೇನಿದು? ಸ್ಯಾಲರಿ ಅನ್ನೋದು ಮೆಸೇಜ್. ನೇಮ್ ಅನ್ನೋದೇನು? ಇನ್ಫಾರ್ಮೇಶನ್. This is what we call message passing. It includes the object name, message name, and the information we are going to send. Okay? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ಆಬ್ಜೆಕ್ಟ್ಸ್ ಗಳು ಹೇಗೆ ಕಮ್ಯುನಿಕೇಟ್ ಮಾಡ್ತವೆ? ಬೈ ಸೆಂಡಿಂಗ್ ಮೆಸೇಜಸ್ ಟು ಒನ್ ಅನದರ್. ಮೆಸೇಜ್ ಸೆಂಡ್ ಮಾಡೋದಂದ್ರೆ ಅರ್ಥ ಏನು? ಎಕ್ಸಿಕ್ಯೂಟಿಂಗ್ ಎ ಪ್ರೊಸೀಜರ್, ಅಂದ್ರೆ ಎಕ್ಸಿಕ್ಯೂಟಿಂಗ್ ಎ ಫಂಕ್ಷನ್ of a particular object. Okay? Okay. This is about polymorphism, dynamic binding and message passing. Hope you have understood the concept. Okay? And read the notes carefully. If any doubts occurs,
please call immediately. Okay, till then, bye students.